ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀರಾಜ್ ಶೋನಾಳ್ ವ್ಲಾಗ್ಸ್. ನಾನು ಈ ವ್ಲಾಗ್ನ ಬೆಳಿಗ್ಗೆ 6 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಬ್ರೇಕ್ಫಾಸ್ಟ್ ಹಾಗೂ ಲಂಚ್ ಎರಡನ್ನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಶಾವಿಗೆ ಉಪ್ಪಿಟ್ಟು ಮತ್ತು ಲಂಚ್ಗೆ ಹೀರೆಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡ್ತಾಯಿದ್ದೀನಿ. ಉಳ್ಳಾಗಡ್ಡಿ, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಹೀರೆಕಾಯಿ ಎಲ್ಲ ಹೆರ್ಚ್ಕೊಳ್ತಾ ಇದ್ದೀನಿ. ಹೀರೆಕಾಯಿನ ಸ್ವಲ್ಪ ತೊಳ್ಕೊಂಡು ಅದನ್ನು ಇವಾಗ ಸಣ್ಣಗೆ ಪೀಸ್ ಮಾಡ್ಕೊಂಡು ಕಟ್ ಮಾಡ್ಕೊಳತ್ತೀನಿ. ಹೀರೆಕಾಯಿನ ಮೊದಲು ಸ್ವಲ್ಪ ಕಹಿ ಇದಾವೋ ಇನ್ನು ರುಚಿ ಇದಾವೋ ನೋಡ್ಕೊಂಡು ಟೇಸ್ಟ್ ಮಾಡಬೇಕು. ಯಾಕಂದ್ರೆ ಕೆಲವೊಂದು ಹೀರೆಕಾಯಿ ಕಹಿ ಇರ್ತಾವೆ. ಅದಕ್ಕೆ ನಾನು ಯಾವಾಗಲೂ ಹೀರೆಕಾಯಿ ಪಲ್ಯ ಮಾಡುವಾಗ ಸ್ವಲ್ಪ ತಿಂದು ನೋಡ್ತೀನಿ. ಕಹಿ ಇತ್ತಂದ್ರೆ ತೆಗೆದಿಡಕ್ಕೆ ಬರ್ತೈತಿ, ಇಲ್ಕಂದ್ರೆ ಪಲ್ಯ ಎಲ್ಲ ಕಹಿ ಆಗಿಬಿಡ್ತೈತಿ. ಕಟ್ ಮಾಡ್ಕೊಳ್ಳೋದೆಲ್ಲ ಆಯಿತು. ಇವಾಗ ಮೊದಲಿಗೆ ಶಾವಿಗೆ ಉಪ್ಪಿಟ್ಟು ಮಾಡ್ಕೊತೀನಿ. ಶಾವಿಗೆ ಉಪ್ಪಿಟ್ಟಿಗೆ ಮೊದಲಿಲ್ಲಿ ನಾನು ಶಾವಿಗೆನ ಹುರ್ಕೋತೀನಿ. ಈ ಶಾವಿಗೆ ಇವು ಮನೆಯಲ್ಲೇ ಮಾಡಿದ ಶಾವಿಗೆ ಅದಾವೆ, ಅದಕ್ಕೆ ಜಾಸ್ತಿ ಏನು ಹುರ್ಕೊಳ್ಳೋದು ಬೇಕಾಗಲ್ಲ, ಸಣ್ಣ ಇರ್ತಾವೆ. ಸ್ವಲ್ಪ ಹುರ್ಕೊಂಡು ತೆಗೆದಿಟ್ಕೊಂಡೆ. ಇವಾಗ ಕಡಾವಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಚಟಪಟ ಅಂದಮೇಲೆ ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲ ಹಾಕ್ಕೊಂಡೆ. ಸ್ವಲ್ಪ ಶೇಂಗಾ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಸ್ವಲ್ಪ ಫ್ರೈ ಆಗೋ ತನಕ ಬಿಡಬೇಕು. ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಚರ್ಗಿ ನೀರು ಹಾಕಿದ್ದೆ ನಾನು. ಇಷ್ಟು ಶಾವಿಗೆಗೆ ಒಂದು ಚರ್ಗಿ ನೀರು ಹಾಕಿ ಅದು ಸ್ವಲ್ಪ ಕುದಿ ಬರೋ ತನಕ ಬಿಟ್ಟು ಇವಾಗ ನೋಡಿರಿ ನೀರು ಕುದಿಯಾಕತ್ತಾವು. ಇವಾಗ ಶಾವಿಗೆ ಮಿಕ್ಸ್ ಮಾಡ್ಕೊಳತ್ತೀನಿ. ಎಲ್ಲ ಚೆಂದಾಗಿ ಮಸಾಲೆ ಎಲ್ಲ ಕೂಡೋ ಹಾಗೆ ಒಗ್ಗರಣೆಲ್ಲ ಶಾವಿಗೆಗೆ ಕೂಡೋ ಹಾಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ನಿಮಿಷ ಮೇಲೆ ಮುಚ್ಚಿಟ್ಟಿದ್ನಿ. ಇವಾಗ ನೋಡಿರಿ ಶಾವಿಗೆ ಎಷ್ಟು ಟೇಸ್ಟಿಯಾಗಿ ಆಗೈತಿ. ಇವಾಗ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊಳತ್ತೀನಿ. ಮೊದಲಿಗೆ ಹೀರೆಕಾಯಿನ ಎಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಹುರ್ಕೊಳಕತ್ತೀನಿ. ಹುರ್ಕೊಂಡಾದ್ಮೇಲೆ ಹೀರೆಕಾಯಿನ ತೆಗೆದಿಟ್ಕೊಂಡು ಇವಾಗ ಅದೇ ಬೊಗನಿಗೆ ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಅರಿಶಿನ, ಟೊಮೆಟೊ, ಉಳ್ಳಾಗಡ್ಡಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ಈಗ ಎಲ್ಲ ಹೀರೆಕಾಯಿನ ಮಿಕ್ಸ್ ಮಾಡ್ಕೊಳತ್ತೀನಿ. ಎಲ್ಲ ಮಿಕ್ಸ್ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಅದಕ್ಕೆ ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಡಿದ್ದೆ. ಕೊಬ್ಬರಿನ ಸ್ವಲ್ಪ ಹಾಕ್ಕೊಂಡೆ ಮತ್ತು ಚೆನ್ನಾಗಿ ಬೇಳೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು 1 ಕಪ್ ನೀರು ಹಾಕ್ಕೊಂಡು 1 ವಿಸಿಲ್ ಹಾಕ್ಸ್ಬಿಟ್ರೆ ಹೀರೆಕಾಯಿ ಪಲ್ಯ ಸ್ವಲ್ಪ ಸಾಫ್ಟಾಗಿರ್ತೈತಿ, ತಿನ್ನೋಕೆ ಭಾಳ ಟೇಸ್ಟಾಗಿರ್ತೈತಿ. ನಾಷ್ಟ ಮತ್ತು ಪಲ್ಯ ಮಾಡೋದಾಯ್ತು ರೀ. ಇವಾಗ ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಳಕತ್ತೀನಿ ರೊಟ್ಟಿ ಮಾಡ್ಕೊಳಕ್ಕೆ. ಇಲ್ಲಿ ನನ್ನ ಮಗಳಿಗೆ ನಾಷ್ಟ ಹಾಕಿ ಕೊಡಕತ್ತೀನಿ ರೀ. ನನ್ನ ಮಗಳಿಗೆ ಶಾವಿಗೆ ಉಪ್ಪಿಟ್ಟು ಅಂದರೆ ಭಾಳ ಇಷ್ಟ. ಶಾವಿಗೆ ಉಪ್ಪಿಟ್ಟು ಮಾಡಿದ್ರಂತ ಅವ್ರು ಏನೂ ಉಳಿಸ್ಕೊಂಡು ಬಂದಿರಲ್ಲ, ಎಲ್ಲ ತಿಂದು ಕಾಲು ಮಾಡ್ಕೊಂಡು ಬಂದಿರ್ತಾರೆ. ನಾನಿಲ್ಲಿ ಸ್ವಲ್ಪ ಬೋಗಾನಿ ಒಳಗೆ ನೀರು ಬಿಸಿ ಮಾಡ್ಕೊಳಕತ್ತೀನಿ. ಜೋಳದ ಹಿಟ್ಟಿಗೆ ಸ್ವಲ್ಪ ಬಿಸಿ ನೀರು ಹಾಕಿ ನಾದ್ಕೊಂಡ್ರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರ್ತದೆ, ಚಲೋ ಬರ್ತಾವೆ ರೊಟ್ಟಿ. ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊತೀನಿ. ಕೆಲವೊಬ್ರು ಹಾಗೇನು ಮಾಡ್ಕೋತಾರೆ, ನಡಿತೈತಿ. ನನಗೆ ಹಾಗೆ ಮಾಡೋಕ್ಕೆ ಬರೋಂಗಿಲ್ಲ. ನಾನು ನೀರು ಜಿಗಿ ಹಾಕ್ಕೊಂಡು ರೊಟ್ಟಿ ಮಾಡ್ತೀನಿ.
ಅದ್ರಾಗೆ ಸ್ವಲ್ಪ ಹಿಟ್ಟು ಹಚ್ಚೋಕ್ಕೆ ತೆಗ್ದು ಇವಾಗ ರೊಟ್ಟಿ ಹಿಟ್ಟನ್ನ ಸ್ಲೋ ತಂಗೆ ಚಲೋ ತಂಗೆ ನಾದ್ಕೋಬೇಕಾಗ್ತೈತಿ. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ಎಷ್ಟು ನಾವು ಸ್ಲೋ ತಂಗೆ ಮೆತ್ತಗೆ ಚಲೋ ತಂಗೆ ನಾದ್ಕೋತೀವಿ ಅಷ್ಟು ರೊಟ್ಟಿ ಚಲೋ ತಂಗೆ ಬರ್ತಾವೆ. ಭಾಳ ಗಟ್ಟಿನೂ ನಾದ್ಕೋಬಾರ್ದು, ಭಾಳ ಅಳಕ್ಕೂ ನಾದ್ಕೋಬಾರ್ದು. ಮೀಡಿಯಮ್ ಲೆವೆಲಿಗೆ ನಾದ್ಕೊಂಡು ಇಟ್ಕೊಂಡ್ರೆ ರೊಟ್ಟಿ ಮಾಡೋಕೆ ಚಲೋ ಆಗ್ತೈತಿ. ರೊಟ್ಟಿ ಮಾಡಾದ್ಮೇಲೆ ತೆವಿ ಮೇಲೆ ಹಾಕಿದ್ಮೇಲೆ ಒಂದು ಸೈಡಿಗೆ ನೀರು ಹಚ್ಕೋಬೇಕು ರೀ. ನೀರು ಹಚ್ಕೊಂಡು ನೆಕ್ಸ್ಟ್ ಹೊಳಸ್ಕೋಬೇಕು. ರೊಟ್ಟಿ ಮಾಡುವಾಗ ಗ್ಯಾಸ್ ಜೋರು ಇಟ್ಕೋಬೇಕು ರೀ. ತವಿ ಫುಲ್ ಕಾದಿರಬೇಕು, ಆವಾಗನೇ ರೊಟ್ಟಿ ಚಲೋ ತಂಗೆ ಬರ್ತಾವೆ. ಇಲ್ಲಕಂದ್ರೆ ಹಸಿ ಆಗ್ತಾವೆ ರೊಟ್ಟಿ. ಇವಾಗ ನಾ ರೊಟ್ಟಿ 2ನೇ ರೊಟ್ಟಿ ಮಾಡ್ಕೊಳಕತ್ತೀನಿ. ಹಾಗೆ ಮೊದಲೇ ರೊಟ್ಟಿನೂ ಬೇಯಿಸ್ಕೋತಾನೆ 2ನೇ ರೊಟ್ಟಿನೂ ಮಾಡ್ಕೊತೀನಿ. ರೊಟ್ಟಿ ಎಲ್ಲ ಮಾಡೋದಾತ್ರಿ. 4 ರೊಟ್ಟಿ ಮಾಡಿಕೊಂಡೆ. ಇವಾಗ ಟಿಫಿನ್ ಅದೆಲ್ಲ ಕಟ್ಟಾಕತ್ತೀನಿ. ಟಿಫಿನ್ ಅದೆಲ್ಲ ಕಟ್ಟಾದ್ಮೇಲೆ ಅವ್ರಿಗೆ ಸ್ಕೂಲ್ ಬಸ್ಗೆ ಬರ್ತೀನಿ. ಬಿಟ್ಟು ಬಂದಮೇಲೆ ಉಳ್ಕಿದ್ದು ರೊಟ್ಟಿ ಎಲ್ಲ ಮಾಡ್ಕೊತೀನಿ. ರೊಟ್ಟಿ ಮಾಡ ರೊಟ್ಟಿ ಎಲ್ಲ ಮಾಡಾದ್ಮೇಲೆ ಲಾಸ್ಟ್ನೇದು ಒಂದು ರೊಟ್ಟಿ ಹಿಟ್ಟು ಉಳಿದಿತ್ತು. ಅದನ್ನು ಮುಟ್ಗಿ ಮಾಡ್ಬೇಕಂಥೇಳಿ ಮುಟ್ಗಿ ಮಾಡಕತ್ತೇನೆ ರೀ. ಮುಟ್ಗಿ ಮಾಡ್ಬೇಕಂದ್ರೆ ರೊಟ್ಟಿ ಸ್ವಲ್ಪ ದಪ್ಪ ಇರ್ಬೇಕು ರೀ. ಅದಕ್ಕೆ ಜಾಸ್ತಿ ಹಿಟ್ಟು ತೊಗೊಂಡು ರೊಟ್ಟಿ ಮಾಡ್ಕೋಬೇಕು. ಇದು ನೋಡಿರಿ, ನಾಯಿ ರೊಟ್ಟಿ ಮುಟ್ಗಿ ಸಲಾಡ್ ಮಾಡ್ಕೊಂಡೇನಿ. ಸ್ವಲ್ಪ ದಿಪ್ಪ ಮಾಡ್ಕೋಬೇಕು ಮುಟ್ಗಿ ಸಲಾಡು. ರೊಟ್ಟಿ ಬಿಸಿ ಬಿಸಿ ಇರುವಾಗಲೇ ಮುಟ್ಗಿ ಮಾಡ್ಕೋಬೇಕು ರೀ, ಚಲೋ ಬರ್ತೈತೆ. ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಮಾಡ್ಕೊಂಡು ಸಣ್ಣಗೆ ಕುಟ್ಕೊಂಡು ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಹಾಕೋಬೇಕು, ಸ್ವಲ್ಪ ಖಾರ ಹಾಕೋಬೇಕು, ಸ್ವಲ್ಪ ಎಣ್ಣೆ ಹಾಕೋಬೇಕು. ಇವಾಗ ರೊಟ್ಟಿ ತೊಗೊಂಡು ಇವೆಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಎಲ್ಲ ಕಡೆ ಹಿಂಗೆ ಸ್ಪ್ರೆಡ್ ಮಾಡಬೇಕು. ಇದನ್ನು ಹಿಂಗೆ ಮಡ್ಚ್ಕೊಂಡು ತಿಂದ್ರೂ ಭಾರಿ ಟೇಸ್ಟ್ ಇರ್ತೈತೆ ರೀ. ಇಲ್ಕಂದ್ರೆ ಇದನ್ನು ಮಡಚಿ ಸರ ಕೊಟ್ಟು ಕಲ್ಲಾಗ ಹಿಂಗೆ ನಾವೆಲ್ಲ ಹಿಂಗೆ ನತ್ತು ಮಾಡ್ಕೊಂಡು ತಿಂತೀವಿ. ನಾನು ಸ್ವಲ್ಪ ಮಿಕ್ಸರ್ನ ಹಾಕ್ಕೊಂಡು ತಿಂತೀನಿ ರೀ, ಜಲ್ದಿ ಸಣ್ಣ ಆಗ್ತೈತಿ ಮತ್ತು ಟೇಸ್ಟು ಅನಿಸ್ತೈತಿ. ರೆಡಿ ಆಗೈತಿ. ನಾನು ಇವಾಗ 2 ಉಂಡೆ ಇಟ್ಕೊಳ್ತೇನೆ.
ತುಪ್ಪ ಐತೆ ತುಪ್ಪನ ಹಾಕ್ಕೋಬೋದು ಅನ್ಸುತ್ತೆ. ತುಪ್ಪ ಭಾರಿ ಟೇಸ್ಟ್ ಆಗ್ತೈತಿ. ನೋಡಿರಿ ಮುಟ್ಗಿ ರೆಡಿ ಆದವು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.